ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜೆಸಿ ರಸ್ತೆಯಲ್ಲಿ ಬೇರಿಂಗ್ ಆಯಿಲ್ ಅಂಗಡಿಗೆ ಬೆಂಕಿ ತಗುಲಿದೆ. ಪ್ರಮುಖವಾಗಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಪಕ್ಕದಲ್ಲಿ ಟೈರ್ ಅಂಗಡಿ ಇದ್ದು ಗೋಡೆ ಕ್ರ್ಯಾಕ್ ಬಿಟ್ಟಿದೆ. ಜೆಸಿಬಿ ಮತ್ತು ಹಿಟಾಚಿಯನ್ನು ಬಳಸಿ ಗೋಡೆಯನ್ನು ಒಡೆಯೋ ಕೆಲಸ ಮಾಡಬೇಕಾಯಿತು. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ರು. ಜೆಸಿ ರಸ್ತೆಯಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ. ಸದ್ಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಬೇರಿಂಗ್ ಜೊತೆಗೆ ಟೈರ್ ಇರುವಂತಹ ಶಾಪ್ ಇದು. ಸೊ ಇಲ್ಲಿ ಆಕಸ್ಮಿಕ ಬೆಂಕಿ ತಗುಲಿದೆ. ಈಗ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 3 ಅಗ್ನಿಶಾಮಕ ದಳ ವಾಹನಗಳು ಈಗ ಸ್ಥಳಕ್ಕೆ ಬಂದಿದೆ. ಈಗ ಬೆಂಕಿಯನ್ನು ನಂದಿಸುವಂತಹ ಕೆಲಸವು ಕೂಡ ನಡೀತಾ ಇದೆ. ಈಗ JCB ಮೂಲಕವಾಗಿ ಈಗ ಆ ಗೋಡೆಗಳನ್ನು ಹೊಡೆದು ಆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯಾಚರಣೆಯನ್ನು ಕೂಡ ಇದೀಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. 3 ಅಗ್ನಿಶಾಮಕ ದಳ ವಾಹನಗಳು ಬಂದಿದ್ದಾವೆ. ಕಂಟಿನ್ಯೂಸ್ ಆಗಿ ಈಗ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚಿನ ಸಮಯದಿಂದಲೂ ಕೂಡ ಈ ಒಂದು ಬೆಂಕಿ ಆವರಿಸಿಕೊಂಡಿದೆ. ಸೊ ಅದನ್ನು ಬೆಂಕಿ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿರುವಂಥ ಪರಿಣಾಮ ಒಂದು ರೀತಿಯಲ್ಲಿ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಈ ಒಂದು ಬೆಂಕಿ ವ್ಯಾಪಿಸುವಂತಹ ಆತಂಕ ಕೂಡ ಇದೆ. ಪಕ್ಕದಲ್ಲೇ ಒಂದು ಟೈರ್ ಅಂಗಡಿ ಕೂಡ ಇದೆ, ಮತ್ತು ಬೇರೆದೇ ಶಾಪ್ಗಳು ಕೂಡ ಇದ್ದಾವೆ. ಇಲ್ಲಿ ಕೂಡ ಬೆಂಕಿ ತಗುಲುವಂತಹ ಆತಂಕ ಕೂಡ ಇದೆ. ಅದರ ಜೊತೆಗೆ ಈ 3 ಫ್ಲೋರ್ ಏನಿದೆಯಲ್ಲ, 3 ಫ್ಲೋರ್ನಲ್ಲಿ ಕೂಡ ಈಗ ಬೆಂಕಿ ಪಸರಿಸಿಕೊಂಡಿದೆ. ಸೊ ಮೇಲ್ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಕೆನ್ನಾಲೆ ಹೆಚ್ಚಾಗ್ತಾ ಇದೆ. ಸೊ ಅದನ್ನು ಒಳಗಡೆ ಹೋಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹೊರಭಾಗದಿಂದಲೇ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಒಂದು ಹತೋಟಿಗೆ ಬರ್ತಾ ಇದ್ದ ಹಾಗೆ ಮತ್ತೆ ಮೇಲಿನ ಫ್ಲೋರ್ನಲ್ಲಿ ಬೆಂಕಿ ಹೆಚ್ಚಾಗಿ ಆವರಿಸ್ಕೊಳ್ತಾ ಇದೆ. ಜೊತೆಗೆ ಇಲ್ಲಿ ಒಂದಿಷ್ಟು ವಿದ್ಯುತ್ ಕೇಬಲ್ಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಕೇಬಲ್ಗಳಿಗೂ ಕೂಡ ಹಾನಿಯಾದರೆ ಮತ್ತೆ ಬೇರೆದೇ ರೀತಿಯ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಅಥವಾ ಬೇರೆ ರೀತಿಯ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಒಂದಿಷ್ಟು ಇಲ್ಲಿ ಮರ ಕೂಡ ಇತ್ತು. ಆ ಮರ ಬೆಂಕಿ ಹತ್ತುಕೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇತ್ತು. ಸೊ ಈಗ ಆ ಮರದ ಕೊಂಬೆಗಳನ್ನು ಕೂಡ ತೆರವು ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈ ಭಾಗದಲ್ಲಿ 3 ಅಗ್ನಿಶಾಮಕ ವಾಹನಗಳಿಂದ ಈಗ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಇದು ಮುಖ್ಯ ರಸ್ತೆ ಇದು. ಸೊ ಮುಖ್ಯ ರಸ್ತೆ ಆಗಿರುವಂತಹ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ಕೂಡ ಈ ಭಾಗದಲ್ಲಿ ಹೆಚ್ಚು ಓಡಾಟವನ್ನು ನಡೆಸ್ತಾ ಇರುತ್ತೆ. ಸೊ ಹಾಗಾಗಿ ಟ್ರಾಫಿಕ್ ಕೂಡ ಆಗದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಇದೀಗ ಬೆಂಕಿಯನ್ನು ನಂದಿಸುವಂತಹ ಕಾರ್ಯಾಚರಣೆಯನ್ನು ಸತತ ಅರ್ಧ ಗಂಟೆಯಿಂದ ಕೂಡ ಮಾಡ್ತಾ ಇದ್ದಾರೆ. ಈಗ ಒಂದು ಹಂತಕ್ಕೆ ಹತೋಟಿಗೆ ಬರುವಂತಹ ಪ್ರಯತ್ನವನ್ನು ಅಥವಾ ಹತೋಟಿಗೆ ತೆಗೆದುಕೊಳ್ಳುವಂಥದ್ದನ್ನು ಈಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಅದನ್ನು ಹತೋಟಿಗೆ ತೆಗೆದುಕೊಂಡ ಬಳಿಕ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಶಾಪ್ ಕ್ಲೋಸ್ ಮಾಡಿದ್ರು. ನಾವು ಪಕ್ಕದ ಅಂಗಡಿಯವರು MS ಟೈರ್ಸ್ ಅವರು ಏನದು ಬೆಂಕಿ ಇದು ಧುವಾ ಬರ್ತಾಯಿದ್ದಲ್ಲ ಅಂತ, ಹೊಗೆ ಬರ್ತಾಯಿದ್ದಲ್ಲ ಅಂತ ಹೋಗಿ ನೋಡಿದ್ರೆ ಕಾಣಲಿಲ್ಲ. ಆಮೇಲೆ ಆ ಪಕ್ಕದ ಅಂಗಡಿಯವರು ಓನರ್ಗೆ ಕರೆದಿದ್ದಕ್ಕೆ ಬಂದು ನೋಡಿದ್ರೆ ಇವರು ಪೊಲೀಸ್ ಅವರೆಲ್ಲ ಬಂದರು, ಫೈರ್ ಬ್ರಿಗೇಡ್ಸ್ ಎಲ್ಲ ಬಂದರು. 2-3 ಗಂಟೆ ಬರೀ ಹೊಗೆನೇ ಬರ್ತಿದ್ರು. ಇವಾಗ ಇಟಾಚಿ JCB ಎಲ್ಲ ತರಿಸಿ ಬಿಲ್ಡಿಂಗ್ ಎಲ್ಲ ಹೊಡೆದು ಇವಾಗೆಲ್ಲ ಕೆಲಸ ಶುರು ಮಾಡ್ತಿದ್ರು. ಹೊಡೆದ ಮೇಲೆ ಎಲ್ಲ ಬೆಂಕಿ ಕಾಣಿಸ್ತಿದೆ. ಮೊದಲು ಬೆಂಕಿ ಎಲ್ಲ ಕಾಣಿಸ್ತಿರ್ಲಿಲ್ಲ. ನಮ್ಮ ಹುಡುಗರೆಲ್ಲ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಟೈರ್ ಅಂಗಡಿ ಹೊಗೆ ಬಂತಂದು ನೋಡಿದ್ರೆ ಆಚೆ ಬಂದ್ರಿ. ಇಲ್ಲಿ ಹೊಗೆನೇ ಬರ್ತಾಯಿತ್ತು. ಬರ್ತಾ ಬೆಂಕಿ ಏನು ಕಾಣಿಸ್ತಿಲ್ಲ ಜಾಸ್ತಿ ಹೊತ್ತು. 10 ಗಂಟೆ ಅವಾಗ JCB ಯಾವಾಗ ಗೋಡೆ ಹೊಡ್ತು ಆವಾಗ ಬೆಂಕಿ ಕಾಣಿಸ್ತು. ಅಷ್ಟೊತ್ತವರೆಗೂ ಹೊಗೆನೇ ಬರ್ತಾಯಿತ್ತು. ಡ್ಯಾಮೇಜ್ ಆಗಿದೆ. ನಮ್ಮ ಅಂಗಡಿಗೆಲ್ಲ ಇದು ಕ್ರ್ಯಾಕ್ಸ್ ಬಂದಿದೆ, ಗೋಡೆಗಳು ಕ್ರ್ಯಾಕ್ಸ್ ಬಂದಿದೆ. ಆ ಗೋಡೆಗಳು ಐಟಮ್ ಏನಾಗಿಲ್ಲ, ಆ ಗೋಡೆಗಳು ಕ್ರ್ಯಾಕ್ಸಿಂದ ನಮ್ಮ ಅಂಗಡಿಗೆ ಹೊಗೆ ಬರ್ತಾಯಿದೆ.